ಇನ್ನು ಮೂಡಾ ಕೇಸ್ ಇದೆಯಲ್ಲ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ಈ ಅಕ್ರಮದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸೋದಕ್ಕೆ ದೋಸ್ತಿಗಳೇನೋ ರಣತಂತ್ರವನ್ನು ಹೆಣೆದಿದ್ದಾರೆ. ಬಿಜೆಪಿ ಜೆಡಿಎಸ್ ಕೌಂಟರ್ಗೆ ಸರ್ಕಾರದಿಂದಲೂ ಕೂಡ ಪ್ರತಿ ಕೌಂಟರ್ಗೆ ಸಿದ್ಧತೆಗಳಾಗಿದೆ. ಯಾವ ರೀತಿ ಅಂದರೆ, ಮೂಡಾ ಕೇಸ್ನಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸದನದಲ್ಲಿ ಡಾಕ್ಯುಮೆಂಟ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಸರ್ಕಾರ. ಏನದು? ಬಿಜೆಪಿ ಜೆಡಿಎಸ್ ಅಧಿಕಾರಾವಧಿಯಲ್ಲಿ ಮೂಡಾದಲ್ಲಿ ಏನೇನು ನಡೆದಿತ್ತು, ಯಾರ್ಯಾರಿಗೆ ಸೈಟ್ ಹಂಚಿಕೆ ಆಗಿತ್ತು, ಅದೆಲ್ಲವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ನಗರಾಭಿವೃದ್ಧಿ ಇಲಾಖೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಸೇಫ್ಟಿ ಅಂದರೆ, ಈಗ ಹೆಂಗೆ ಅಂತಂದರೆ ಆ್ಯಂಟಿಸಿಪೇಟ್ರಿ ಬೇಲ್ ತಗೋತಾರಲ್ಲ, ಆ ಥರ ನ್ಯಾಯಾಂಗ ಸಮಿತಿಯನ್ನು ಕೂಡ ಸರ್ಕಾರ ರಚನೆ ಮಾಡಿಬಿಟ್ಟಿದೆ. ನಿನ್ನೆ ಅಷ್ಟೇ ಆದೇಶ ಆಗಿದೆ. ಮೂಡಾ ತನಿಖೆಗೆ ನ್ಯಾಯಾಂಗ ಸಮಿತಿಯನ್ನು ರಚನೆ ಮಾಡಿದೆ. ನೋಡಿ, ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದಲ್ಲ. ಹಾಗೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಆಯಿತು, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಧಿಕಾರಾವಧಿಯಲ್ಲಿ ಮೂಡಾ ಅಕ್ರಮಗಳನ್ನ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀರಿ ಅಂತಂದರೆ, ನಿಮ್ಮ ಸರ್ಕಾರದಲ್ಲೂ ನಡೆದಿದೆ, ನಮ್ಮ ಸರ್ಕಾರದಲ್ಲೂ ನಡೆದಿದೆ ಅಂತಕ್ಕಂಥ ಸ್ಪಷ್ಟೀಕರಣ ಆಗುತ್ತಾ? ನಮ್ಮ ಸರ್ಕಾರದಲ್ಲಿ ನಡೆದೇ ಇಲ್ಲ ಅಂತ ಯಾವ ರೀತಿ ಬಿಂಬಿಸ್ಕೋಬೋದು ಸರ್ಕಾರ ಅಂತ? ಅರವಿಂದ್, ಸಿದ್ದರಾಮಯ್ಯನವರ ಈ ತಂತ್ರಗಾರಿಕೆ ಸಹಜವಾಗಿ ವಿಪಕ್ಷಗಳ ಬಾಯನ್ನ ಮುಚ್ಚಿಸುವಂತದ್ದು. ಮೂಡಾ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ವಿಪಕ್ಷಗಳು ಸುದ್ದಿಯನ್ನ ಮಾಡ್ತಿದ್ದಾವೆ, ಇವತ್ತು ಸದನದಲ್ಲಿ ಚರ್ಚೆ ಮಾಡ್ತಿದ್ವಿ. ಹಾಗಾಗಿನೇ ಬಿಜೆಪಿ ಮತ್ತೆ ಜೆಡಿಎಸ್ ಅವಧಿಯಲ್ಲಿ ಮೂಡಾದಲ್ಲಿ ಆಗಿರುವಂತಹ ಅಕ್ರಮಗಳಾಗಿರ್ಬಹುದು, ಸೈಟ್ ಹಂಚಿಕೆಗಳಾಗಿರ್ಬಹುದು, ಇದೆಲ್ಲದರ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಇಲಾಖೆಯಿಂದ ಮಾಹಿತಿ ತರಿಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯವಾಗಿದ್ದಾವೆ. ಒಂದ್ ವೇಳೆ ಏನಾದ್ರೂ ವಿಪಕ್ಷಗಳು ಈ ಒಂದು ಅಸ್ತ್ರವನ್ನ ಬಿಟ್ರೆ, ಅವರ ಅವಧಿಯಲ್ಲಿ ಆದಂತಹ ಸೈಟ್ ಹಂಚಿಕೆ ಯಾವ ರೀತಿಯಾಗಿದೆ, ಯಾವ ಶಾಸಕರು ಸೈಟ್ ಅನ್ನು ತೆಗೆದುಕೊಂಡಿದ್ದಾರೆ, ನಿಯಮ ಬಾಹಿರವಾಗಿ ತೆಗೆದುಕೊಂಡಿದ್ದಾರಾ ಅಥವಾ ನಿಯಮ ಪ್ರಕಾರವೇ ತೆಗೆದುಕೊಂಡಿದ್ದಾರಾ, ಇದೆಲ್ಲದರ ಅಂಕಿಅಂಶಗಳ ಸಮೇತ ದಾಖಲಾತಿಗಳನ್ನ ಬಿಡೋದಕ್ಕೆ ರಿಲೀಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕೆನ್ನೋದು, ಒಂದು, ವಿಪಕ್ಷಗಳ ಬಾಯನ್ನ ಮುಚ್ಚಿಸಬೇಕು ಅನ್ನುವಂಥದ್ದು, ಮತ್ತೆ ನಿಮ್ ಕಾಲದಲ್ಲೂ ಆಗಿದೆ ನಮ್ಮ ಕಾಲದಲ್ಲೂ ಆಗಿದೆ ಅನ್ನುವಂತಹ ಬ್ಯಾಲೆನ್ಸ್ ಆದಂತಹ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಮತ್ತೆ ಅವರ ಟೀಮ್ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಸೊ ಅಂತಿಮವಾಗಿ ಯಾವ ರೀತಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳ್ತವೆ, ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ದಾಖಲಾತಿಗಳ ಅಸ್ತ್ರವನ್ನು ಕೂಡ ಸರ್ಕಾರ ಮಾಡಿಕೊಂಡಿರುವಂತದ್ದು. ಅರವಿಂದ್, ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ. ಸೊ ಒಟ್ಟಾರೆ ಸರ್ಕಾರದ ವತಿಯಿಂದ ತಯಾರಿಗಳೆಲ್ಲ ಜೋರಾಗಿದೆ. ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಬಿಟ್ಟುಕೊಡ್ತಕ್ಕಂಥದ್ದಲ್ಲ. ಇವರೇನಾದರೂ ವಿರೋಧ ಪಕ್ಷದವರು ಬಾಯಿ ಜೋರು ಮಾಡಿದ್ರೆ, ಏಯ್ ಸುಮ್ಮನಿರು, ನಿಮ್ಮ ಅಧಿಕಾರಾವಧಿಯಲ್ಲೂ ನಡೆದಿದೆ ನೋಡಿ ಅಂತ ಡಾಕ್ಯುಮೆಂಟನ್ನು ಇಡೋದಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನೋಡೋಣ.